ಅಲ್ಲಪ್ಪ, ಅವ್ರೇನೋ ಬಾಳೆಹಣ್ಣಾಗಿದೆ ಅಂತ ಕರ್ಕೊಬಂದು ನಿಮ್ಗೆ ಬರೀ ಬರ ಹಣ್ಣಾಗಿದೆಯಲ್ಲ. ಏನು ಮಾಡ್ತೀರ ಸರ್? ನೀರಿಲ್ಲ. ಎಕರೆ 75,000 1 ಲಕ್ಷ ಖರ್ಚಾಗುತ್ತೆ. ಬಳೆ ಬೆಳೆದ್ರೆ ಯಾರು ತಗೊಳ್ಳೋದು ತಗೋತಾರ ಸರ್. ಹಂದಿಗಳು ತಗೋತಾರೆ ಫ್ರೀಯಾಗಿ. ಹೌದಾ? ಹಂದಿಗಳು ಪುಡಿ 7 kg ಮೇಲ್ಪಟ್ಟ ಒಂದು ಮನೆ ಅದಿದ್ದರೆ ಫಸ್ಟು ಪರಿಹಾರ. ಈಗ ನಾವು ಎಕರೆವಾರು ಈಗ ಜೋಳಕ್ಕೆ ಕನಿಷ್ಠ ಒಂದು ನಾವು ಫಸಲು ತಗೋಬೇಕಾದ್ರೆ 20-25 ಸಾವಿರ ರೂಪಾಯಿ ಬೇಕು ಒಂದು ಎಕರೆಗೆ. ನಾವು ಹಾಕಿ ಗೊಬ್ಬರಗಳು ಎಲ್ಲನೂ ಹಾಕಿ ವ್ಯವಸಾಯ ಮಾಡಿ ತಗೋಬೇಕಾದ್ರೆ ಕನಿಷ್ಠ 25 ಸಾವಿರ ಬೇಕು ಒಂದು ಎಕರೆಗೆ. ವ್ಯವಸಾಯ ಮಾಡೋದ್ರಿಂದ, ಗೊಬ್ಬರ ಹಾಕೋದ್ರಿಂದ, ಬೀಜ ಎಲ್ಲರಿಂದ ಕನಿಷ್ಠ ಅಂದ್ರೆ ಈಗ ಸ್ವಾಮಿ ಹೇಳಿದ್ದಾರೆ ಹಿಂಗೆ 25 ಸಾವಿರ ಖರ್ಚಾಗಿದೆ, ಅದೆಲ್ಲ ಲಾಸ್ ಆಗಿದೆ, ಅದನ್ನೆಲ್ಲ ಕಟ್ಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ. ಸರಿ ಸರ್. ಮುಂದೆ ಸಮಯ ಕೊಡ್ದಿದ್ರೆ ಏನು ಮಾಡ್ತೀಯ? ಕೊಡದಿದ್ರೆ ಹೋರಾಟ ಮಾಡಬೇಕು. ನೀವು ಅಸೆಂಬ್ಲಿಯಲ್ಲಿ ನಮ್ಮ ರೈತರು ಯಾವ್ದು ಕಾಯಿ ಮಳೆಯಾಗಿ ಕಾಳೆ ಕಟ್ಟಿಲ್ಲ, ಎಲ್ಲ ಕಾಳು ಕಟ್ಟಲ್ಲ. ಎಷ್ಟು ಖರ್ಚು ಮಾಡಿದ್ಯಾನ? 70,000 ಆಗಿದೆ. ಬರೋಕ್ಕಾಗಿದೆ ಸರ್. ಈಗ ಮನೆಗೆ ಅಷ್ಟೇ ಬೋರ್ವೆಲ್ ನೋಡಿದ್ರು ನೀರು ಸಿಗೋದೇ ಇಲ್ಲ. 1000 ಪಕ್ಕದಲ್ಲಿ ಒಂದು ಜೋಳ ಇದೆ ಯಾರು ಸರ್ ಸ್ವಲ್ಪ ಆಗ್ಲಾಗ ಮಾಡ್ದಂಗೆ ಇದೆ ಸರ್. ನಿತ್ಯ ಮಾಡಿದ್ಮೇಲೆ ಒಂದು ಮಳೆನೂ ಆಗಿಲ್ಲ. ಮುಂದೆ ಬಂದ ಬನ್ನಿ. ಮಾತ್ರ ಮಾತಾಡಲಿ. ಹಸುಗಳಿಗೂ ಸಹ ಹಾಕಕ್ಕಾಗಲ್ಲ ಸರ್. ಜೊತೆ ಗಿಣ್ಣು ಹಾಕಿದ್ರೆ ಮಾತ್ರ ಇದು. ಟೈಮು ಸ್ವಲ್ಪ ಮಳೆ ಬಿತ್ತು, ಅವಾಗ ಜೋಳ ಹಾಕಿದ್ರು. ಮತ್ತೆ ಮಳೆ ಬಿದ್ದಿಲ್ಲ. ಈಗ ಯಾತಕ್ಕೂ ಆಗಲ್ಲ, ದನ ಕಟ್ಟಕ್ಕೆ ವೇಸ್ಟ್. ಈಗ ಕೆರೆ ಕಟ್ಟೆಗಳಿಗೆ ನೀರು ಬಿಟ್ಟಿದ್ರೆ ಏನು ಬಾವಿಗಳನ್ನಾರು ವ್ಯವಸ್ಥೆ ಮಾಡ್ಕೊತಿತ್ತು ನೋಡಿ. ಎಲ್ಲ ತೆಂಗಿನ ಮರಗಳೆಲ್ಲ ಹೋಗ್ಬಿಟ್ಟವ. ಈಗ ಕೆರೆ ಕಟ್ಟೆಗಳಿಗೂ ನೀರಿಲ್ಲ. ಅಂತರ್ಜಲ ಕೊಟ್ಬಿಟ್ಟು 900-1000 ಅಡಿ ಹಾಕಿಸ್ರು. ನಮ್ಮೂರು ನೀರೇ ಬಂದಿಲ್ಲ. ಕೂಡಲೇ ನೀವು ಸರ್ಕಾರಕ್ಕೆ ಚಾಟಿ ಪೀಸಿ ವ್ಯವಸ್ಥೆ ಮಾಡಿಸ್ಬೇಕು. ಕೆರೆಗಳಿಗೆ ನೀರು ಬಿಡಿಸ್ಬೇಕು. ಈಗ ನೀವು ಕುಡಿಯೋ ನೀರು ಮಾಡ್ತೀರಿ. ಈಗ ಒಂದು ತಾಲೂಕು 1 ಕೋಟಿ ದುಡ್ಡು ಕೊಟ್ಟಾರಲ್ಲ, ಯಾವ ಬೋರ್ ಹಾಕ್ತೀರಿ ಕುಡಿಯೋ ನೀರಿಗೆ? ಸಾಕಾದು ಅನುದಾನ. ನೀವು ಮೊನ್ನೆ ನೀವು ಮಾತಾಡಿದ್ದಾರೆ, ಮೊನ್ನೆ ಟಿ ವಿಯಲ್ಲಿ ನೋಡಿ ನಾನು. ನೀವು ಅದ್ರ ಪಕ್ಕ ವಿರೋಧ ಮಾಡಿದ್ದಾರೆ. ಆದರೆ 1 ಕೋಟಿ ನೀರು ಕೊಟ್ಟರೆ ಒಂದು ತಾಲೂಕು ಸಾಕಾತೆ ಹೊಳಿ 130-140 ಹಳ್ಳಿ ಬರ್ತಾವ. ಒಂದೊಂದು ಹಳ್ಳಿಗೆ 1 ಲಕ್ಷ ಎಟ್ಟಲ್ ಬಲ್ಲ ಸುಮ್ಮನೆ. ಆ ಯಡಿಯೂರಪ್ಪನವ್ರು ಬಂದು 22 ಕೆರೆ ತುಂಬಿಸಿದಾಗ ಇದು ಸಮೃದ್ಧಿಯಾಗಿ ನಮ್ಮ ಕಾಲಲ್ಲಿ ಎಲ್ಲ ಕಡೆನೂ ಹಸಿತ್ತು. ಈಗ ಕೆಲವು ನೀರು ಜಾಸ್ತಿ ಇದ್ದಾಗ ಪಕ್ಕದ ಜಮೀನವರು ಕೊಡ್ತಾರೆ ವ್ಯವಸಾಯ ಮಾಡೋಕ್ಕೆ. ಬೋರ್ಲೆ ನೀರಿಲ್ಲದಾಗ ಪಕ್ಕದವನಿಗೆ ಹೆಂಗೆ ಕೊಡಕತ್ತೀವಿ ಹೇಳಿ? ಅದಕ್ಕೆ ಈಗ ಕನಕಪುರದಿಂದ ನಾವು ಬಂದಾಗಿಂದ ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಇದೆ. ನೀವು ವಿರೋಧ ಪಕ್ಷದಲ್ಲಿದ್ದಾರೆ ವಿಧಾನ ಪರಿಷತ್ ರೀ, ನೀವು ಅಲ್ಲೂ ಪ್ರಸ್ತಾಪ ಮಾಡಬೇಕು. ಅದು ಅಲ್ಲದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಮನದಟ್ಟು ಮಾಡಬೇಕು. ಅಸೆಂಬ್ಲಿ ಕೂತ್ಕೊಂಡಾಗ ಚರ್ಚೆ ಮಾಡಿ. ಮಾತಾಡ್ತಾರೆ. ಅದಕ್ಕೆ ನಾನು